ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಖುಷೀಸ್ ಕಿಚನ್. ಇವತ್ತು ಓಟ್ಸ್ ವಿತ್ ಕ್ಯಾರೆಟ್ ಪಾಯಸನ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಟೇಸ್ಟ್ ಮಾತ್ರ ತುಂಬ ಸಖತ್ತಾಗಿರುತ್ತೆ. ಈಗ ಒಂದು ಕಡಾಯಿಗೆ 2 ಟೇಬಲ್ ಸ್ಪೂನ್ ತುಪ್ಪನ ಹಾಕಿ, ತುಪ್ಪ ಕಾದ ನಂತರ ಅದಕ್ಕೆ ಕಟ್ ಮಾಡ್ಕೊಂತ ದ್ರಾಕ್ಷಿ, ಗೋಡಂಬಿ, ಪಿಸ್ತಾ, ಬಾದಾಮ್ ಎಲ್ಲನೂ ಹಾಕಿ ಆಗ ಸಿಮ್ಮಲ್ಲೇ 2 to 3 ಮಿನಿಟ್ಸ್ ಅದನ್ನು ಹಾಗೆ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಅದನ್ನು ಎತ್ತಿಟ್ಕೊಳ್ಳಿ. ಈಗ ಡ್ರೈ ಫ್ರೂಟ್ಸ್ ಹುರ್ಕೊಂಡಿರುವಂತಹ ಕಡೆಯಲ್ಲೇ 2 ಕಪ್ಪಷ್ಟು ಓಟ್ಸ್ನ ತೊಗೊಂಡು 5 ರಿಂದ 10 ನಿಮಿಷ ಸಿಮ್ಮಲ್ಲೇ ಫ್ರೈ ಮಾಡ್ತಾ ಬನ್ನಿ. ಜಾಸ್ತಿ ಉರಿ ಮಾಡ್ಕೊಳಕ್ಕೆ ಹೋಗಬೇಡಿ, ಸೀದೋಗೋ ಚಾನ್ಸಸ್ ಇರುತ್ತೆ. ಆ ಓಟ್ಸ್ ಹಸಿ ಸ್ಮೆಲ್ ಏನಿರುತ್ತೆ ಅಲ್ಲಿ ತನಕ ಹಾಗೆಯೇ ಫ್ರೈ ಮಾಡ್ತಾ ಸಪ್ರೇಟಾಗಿ ಅದನ್ನು ಎತ್ತಿಟ್ಕೊಳ್ಳಿ. ಈಗ ಮತ್ತೊಂದು ಕಡೆಗೆ ಓಟ್ಸ್ ತೊಗೊಂಡಿರುವಂಥ ಕಪ್ಪಲ್ಲೇ 3 ಕಪ್ಪಷ್ಟು ಗಟ್ಟಿ ಹಾಲನ್ನು ತಗೊಳ್ಳಿ. 2 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಕುದಿಲಿಕ್ಕೆ ಚೆನ್ನಾಗಿ ಬಿಡಿ. ಇದನ್ನು ನಾನು ಕೂಡ ಮನೇಲೊಮ್ಮೆ ಟ್ರೈ ಮಾಡಿ ನೋಡಿದಾಗ ಹೇಗೆ ಬರುತ್ತೋ ಹೇಗೆ ಅಂತ ಅಂದ್ಕೊಂಡಿದ್ದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಎಲ್ಲರೂ ಕೂಡ ಖುಷಿಯಿಂದ ಇಷ್ಟಪಟ್ಟು ತಿಂದರು. ನೀವು ಇದನ್ನು ಮನೆಯಲ್ಲೇ ಮತ್ತೊಮ್ಮೆ ಟ್ರೈ ಮಾಡಿ ನೋಡಿ. ಮಕ್ಕಳು ಕೂಡ ಖುಷಿಯಿಂದ ಇಷ್ಟಪಟ್ಟು ತಿಂತಾರೆ. ಈ ಕುದಿಯುತ್ತಿರುವಂಥ ಹಾಲಿಗೆ ಹುರ್ಕೊಂಡಿರೋಂಥ ಓಟ್ಸನ್ನು ಹಾಕಿ ಒಂದು 5 ರಿಂದ 10 ನಿಮಿಷ ಕುದಿಲಿಕ್ಕೆ ಅಂತ ಬಿಡಿ. ಆ ಹಾಲಿನ ಕಲರ್ ಏನಿರುತ್ತೆ ಅದು ಚೇಂಜ್ ಆಗ್ತಾ ಬರುತ್ತೆ. ಆ ಕನ್ಸಿಸ್ಟೆನ್ಸಿ ಕೂಡ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ನೀವೆಲ್ಲರೂ ಡಿಫ್ರೆಂಟಾಗಿರೋ ಪಾಯಸ ತಿಂದಿರ್ತೀರ. ಈ ಓಟ್ಸಲ್ಲಿ ಮತ್ತೊಮ್ಮೆ ಟ್ರೈ ಮಾಡಿ, ನಿಜವಾಗೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ದೇವ್ರ ನೈವೇದ್ಯಕ್ಕೆ ಅಥವಾ ನೀವು ಯಾವ್ದಾದ್ರು ಸಿಂಪಲ್ಲಾಗಿ ಮನೇಲಿ ಫಂಕ್ಷನ್ ಮಾಡ್ತಾಯಿದ್ರೆ ಇದನ್ನು ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡ್ಬೋದು. ಹೆಲ್ತ್ ಕೂಡ ತುಂಬ ಒಳ್ಳೆಯದು. ಈಗ ಕುದಿತಿರೋಂಥ ಹಾಲಿಗೆ 1 ಕಪ್ಪಷ್ಟು ತುರಿದಿರೋಂಥ ಕ್ಯಾರೆಟನ್ನು ಹಾಕ್ಕೊಳ್ಳಿ ಮತ್ತು 1.5 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ಳಿ. ನಿಮಗೇನಾದರೂ ಸಕ್ಕರೆ ಅಂತ ಏನಾದರೂ ಬೇಡ ಅಂತ ಅನಿಸಿದ್ದಲ್ಲಿ ಬೆಲ್ಲ ಕೂಡ ಹಾಕೋಬೋದು. ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ನ ಹಾಕಿ ಒಂದು 5 ರಿಂದ 6 ಏಲಕ್ಕಿನ ಕುಟ್ಟಿಟ್ಕೊಂಡು ಅದನ್ನು ಸೇರಿಸ್ಕೊಳ್ಳಿ. ಕುದಿಯುತ್ತಿರೋಂಥ ಪಾಯಸಕ್ಕೆ ಲಾಸ್ಟಲ್ಲಿ ಕೊನೆಯದಾಗಿ 2 ಟೇಬಲ್ ಸ್ಪೂನ್ ತುಪ್ಪನ ಹಾಕಿ. ನಾನು ಮಾಡ್ತಿರೋಂಥ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.